ಚಿಕ್ಕೋಡಿಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಕಿತ್ತಾಟ ಪ್ರಕರಣ. ತಾಯಿ ಮಕ್ಕಳ ಆಸ್ಪತ್ರೆಯ ಇಬ್ಬರು ವೈದ್ಯರನ್ನ ಅಮಾನತು ಮಾಡಲಾಗಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅಮಾನತು ಮಾಡಿ. ಕಳೆದ ಹಲವು ದಿನಗಳಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಗಳ ನಡೆದಿತ್ತು. ಇಬ್ಬರು ಮಹಿಳಾ ವೈದ್ಯರ ಪ್ರತಿಷ್ಠೆಗೆ ಬಡ ರೋಗಿಗಳು ತತ್ತರಿಸಿ ಹೋಗಿದ್ರು. ಕಿತ್ತಾಡ್ಕೊಂಡಿದ್ರು ಲೇಡಿ ಡಾಕ್ಟರ್ಗಳು. ಡಾಕ್ಟರ್ ಜಯಲಕ್ಷ್ಮಿ ಮುಸಾಳೆ, ಡಾಕ್ಟರ್ ಕಮಲಾ ಕುಳಗೇರಿ ತಾವು ವೈದ್ಯರು ಅನ್ನೋದನ್ನು ಮರೆತು ಬೀದಿ ಜಗಳ ಮಾಡಿಕೊಂಡಿದ್ರು. ಸದ್ಯ ಇಬ್ಬರನ್ನು ಕೂಡ ಆರೋಗ್ಯ ಇಲಾಖೆ ಆಯುಕ್ತ ಅಮಾನತು ಮಾಡಿದ್ದಾರೆ. ಇಬ್ಬರು ವೈದ್ಯರಿದ್ದರೂ ಕೂಡ ಗರ್ಭಿಣಿಯರಿಗೆ ಸರಿಯಾದ ಚಿಕಿತ್ಸೆ ನೀಡ್ತಾ ಇರಲಿಲ್ಲ ಇವರು. ಪ್ರತಿಷ್ಠೆಯವರು ಒಬ್ಬರು ನೋಡಿದ ಗರ್ಭಿಣಿನ ಇನ್ನೊಬ್ಬರು ನೋಡ್ತಾ ಇರಲಿಲ್ಲ. ನಾನ್ಯಾಕೆ ನೋಡಬೇಕು, ನೀನು ನೋಡಿರುವಂಥ ಪೇಷಂಟನ್ನು ಈ ರೀತಿಯಾಗಿ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಇವರು. ಹಾಗಾಗಿ ಇಲ್ಲಿ ಬಡ ಗರ್ಭಿಣಿಯರಿಗೆ ತೊಂದರೆ ಆಗ್ತಾ ಇತ್ತು. ಯಾವಾಗಲೂ ಬರೋದು, ಇವ್ರ ಮನಸ್ಸಿಗೆ ಬಂದಂಗೆ ಟ್ರೀಟ್ಮೆಂಟ್ ಕೊಡೋದು, ಅವ್ರು ಮಾಡಿದರೆ ಇವ್ರು ಮಾಡಲ್ಲ. ಜಯಲಕ್ಷ್ಮಿ ಮಾಡಿದರೆ ಕಮಲಾ ಹೋಗಿ ಏನು ತಪಾಸಣೆ ಮಾಡ್ತಾ ಇರಲಿಲ್ಲ. ಕಮಲಾ ಟಚ್ ಮಾಡಿದಂಥ ಪೇಷಂಟನ್ನು ಇವರು ಟಚ್ ಮಾಡ್ತಾ ಇರಲಿಲ್ಲ. ಏರು ಧ್ವನಿಯಲ್ಲಿ ಮಾತಾಡೋದು, ನಾನ್ಯಾಕೆ ಮಾಡಲಿ, ಅವರಿದ್ದರೆ ಇವ್ರು ಬರದಿರೋದು, ಅವರಿದ್ದರೆ ಇವ್ರು ಹೋಗದೇ ಇರೋದು, ಈ ರೀತಿ ನಡೀತಾ ಇತ್ತು. ಬಡ ಗರ್ಭಿಣಿಯರಿಗೆ ಪಾಪ ಅವರು ನೋವಂತ ಬಳಲ್ತಾ ಇದ್ರು. ಅದ್ಯಾವ ಕನ್ಸರ್ನ್ ಕೂಡ ಇವ್ರಿಗಿಬ್ಬರಿಗೂ ಇರಲಿಲ್ಲ. ಮತ್ತು ಅಲ್ಲಿ ಬಂದಂತಹ ರೋಗಿಗಳು, ಪೋಷಕರು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಂದರು. ಈಗ ಮಹತ್ವವಾದಂಥ ಒಂದು ನಿರ್ಧಾರ ಇದು. ಇಬ್ಬರನ್ನು ಕೂಡ ಅಮಾನತು ಮಾಡಿದ್ದಾರೆ. ನಿಮ್ಮ ವೈಯಕ್ತಿಕ ಜಗಳ ಇದ್ದರೆ ಬೀದಿಲಿಟ್ಕೊಳ್ಳಿ ಅಥವಾ ನಿಮ್ಮ ಮನೆ ಹತ್ರ ಕಿತ್ತಾಡ್ಕೊಳ್ಳಿ. ಅದು ಬಿಟ್ಟು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಬಿಟ್ಟು, ಆ ಪೇಷಂಟ್ಗಳನ್ನ ನೋಡೋದು ಬಿಟ್ಟು, ಅವ್ರನ್ನ ಕೇರ್ ಮಾಡೋದು ಬಿಟ್ಟು ಇವರಿಬ್ಬರು ಜಗಳ ಆಡ್ಕೊಂಡು ಕೂತ್ಕೊಂಡಿದ್ರು. ಜಯಲಕ್ಷ್ಮಿ ಹಾಗೆ ಕಮಲಾ ನೋಡಿ, ಈಗಾಗಲೇ ಆದೇಶವನ್ನು ಕೂಡ ಆಯುಕ್ತರು ಹೊರಡಿಸಿದ್ದಾರೆ. ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರುವ ಬಗ್ಗೆ, ಹಾಗೆ ಗರ್ಭಿಣಿಯರ ಸಾವಿಗೆ ಕಾರಣವಾಗಿರುವ ಬಗ್ಗೆ, ಇವುಗಳ ಸಮಾನತೆ ಇಲ್ಲದಿರುವಂಥ ಬಗ್ಗೆ ಪದೇ ಪದೇ ಆರೋಪಗಳು ಬರ್ತಾ ಇದ್ದಾವೆ. ಹಾಗಾಗಿನೇ ಅವರನ್ನು ಅಮಾನತುಗೊಳಿಸಿ ಸರ್ಕಾರದಿಂದ ಅನುಮೋದಿಸಲಾಗಿದೆ. ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ನಾವು ಸರ್ಕಾರಿ ನೌಕರರು, ನಮ್ಗೆ ಯಾವುದೇ ಕಾನೂನುಗಳು ಅನ್ವಯವಾಗೋದಿಲ್ಲ, ಅಮಾನತು ಮಾಡಿದ್ರೆ ಏನು 3 ತಿಂಗಳ ಆಮೇಲೆ ಹಾಫ್ ಸ್ಯಾಲ್ರಿ ಬರುತ್ತೆ, ಈ ರೀತಿ ಮನಸ್ಥಿತಿ ಕೆಲವು ಸರ್ಕಾರಿ ನೌಕರಗಳಿರುತ್ತೆ. ಹಾಗೆಯೇ ಈ ಇಬ್ಬರು ವೈದ್ಯರು ಹಾಗೆ ಅಂದ್ಕೊಂಡಿದ್ರು. ಬಟ್ ಈಗ ಉತ್ತಮವಾದಂಥ ಕೆಲಸ ಆಗಿದೆ ಆಯುಕ್ತರಿಂದ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಆ ಬಡ ಗರ್ಭಿಣಿಯ ಮಹಿಳೆಯರು ಬಳಲ್ತಾ ಇದ್ದರು. ಸಾಕಷ್ಟು ಆರೋಪಗಳು ಇಬ್ಬರು ವೈದ್ಯರ ಮೇಲೆ ಕೇಳಿಬರ್ತಾ ಇತ್ತು. ಸದ್ಯಕ್ಕೆ ಯಾವ ರೀತಿ ಒಂದು ಎಚ್ಚರಿಕೆ ಪಾಠ ಆಗುತ್ತೆ ಅಂತ ಹೀಗೆಲ್ಲ ಕಿತ್ತಾಡಿಕೊಳ್ಳುವಂತಹ ಸರ್ಕಾರಿ ನೌಕರರಿಗೆ? ಪ್ರಭು, ಖಂಡಿತವಾಗಿಯೂ ಏನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಕಿತ್ತಾಟ ಪ್ರಕರಣ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಬ್ಬರು ಮಹಿಳಾ ವೈದ್ಯಾಧಿಕಾರಿಗಳಿಂದರೆ ಅವರು ಪರಸ್ಪರ ಕಿತ್ತಾಡ್ಕೊಳ್ತಾ ಇದ್ರು. ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜಗಳದಿಂದ ಬಡ ಒಂದು ಗರ್ಭಿಣಿ ರೋಗಿಯವರು ಏನು ಪರದಾಡುವಂತ ಪರಿಸ್ಥಿತಿ ಇತ್ತು. ಡಾಕ್ಟರ್ ಜಯಲಕ್ಷ್ಮಿ ಮಸಾಳೆ ಹಾಗೂ ಮತ್ತು ಡಾಕ್ಟರ್ ಕಮಲಾ ಕುಳಿಗೆ ಇಬ್ಬರ ಮಧ್ಯೆ ಒಂದು ಕಿತ್ತಾಟ ನಡೀತಾ ಇತ್ತು. ಒಬ್ಬರು ನೋಡಿದಂತ ರೋಗಿಯನ್ನ ಮತ್ತೊಬ್ಬರು ನೋಡ್ತಿರಲಿಲ್ಲ, ಮತ್ತೊಬ್ಬರು ನೋಡಿದಂತ ರೋಗಿ ಮತ್ತೊಬ್ಬರು ನೋಡ್ತಿರಲಿಲ್ಲ. ಹೀಗಾಗಿ ಪ್ರತಿ ಸಲ ಆಸ್ಪತ್ರೆ ಬಂದಾಗ ಏನು ವೈದ್ಯರು ಏನು ರೋಗಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಇದ್ರ ಬಗ್ಗೆ ಸ್ಥಳೀಯವಾಗಿ ಸಾಕಷ್ಟು ಒಂದು ಜನರಿಂದ ದೂರುಗಳು ಕೇಳಿ ಬಂದಿತ್ತು. ಜೊತೆ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಈ ಒಂದು ವಿಚಾರ ಬಂದಿತ್ತು. ಆಗ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಏನು ಮೇಲಧಿಕಾರಿಗಳು ಒಂದು ವರದಿಯನ್ನು ತರಿಸ್ಕೊಳ್ತಾರೆ. ಆ ವರದಿಯಲ್ಲಿ ಇಬ್ಬರು ಕರ್ತವ್ಯ ಲೋಪ ಮಾಡಿರ್ತಕ್ಕಂಥ ಅಂಶ ಏನು ಬೆಳಕಿಗೆ ಬರುತ್ತೆ. ಇದಾದ ಬಳಿಕವೇ ಏನಂದ್ರೆ ಏನು ಒಂದು ಆರೋಗ್ಯ ಇಲಾಖೆ ಆಯುಕ್ತರಾದಂತ ಶಿವಕುಮಾರ್ ಏನಿದ್ದಾರೆ, ಅವರು ಇಬ್ಬರನ್ನ ಅಮಾನತ್ ಮಾಡಿ ಆದೇಶ ಮಾಡಿರ್ತಕ್ಕಂಥದ್ದು. ಈಗ ಅವರಿಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಜೊತೆಗೆ ಅಲ್ಲಿ ಪರ್ಯಾಯವಾಗಿ ಒಂದು ವೈದ್ಯರನ್ನ ನೇಮಕ ಮಾಡುವಂತ ಕೆಲಸ ಕೂಡ ಏನು ಬೆಳಗಾವಿ DH ಈಶ್ವರ್ ಗಡಾದಿ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿದಿನ ಕೂಡ ಸಾಕಷ್ಟು ಜನ ಗರ್ಭಿಣಿಯರು ಬರ್ತಾರೆ. ಜೊತೆಗೆ ಸಾಕಷ್ಟು ಜನ ಹೆರಿಗೆ ಆದಂತ ತಾಯಂದಿರು ಕೂಡ ಇರ್ತಾರೆ. ಆ ಒಂದು ಕಾರಣಕ್ಕಾಗಿ ರೋಗಿಗಳಿಗೆ ಒಂದು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಅಗತ್ಯ ವೈದ್ಯರ ನೇಮಕ ಕೂಡ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಅದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಬಡ ರೋಗಿಗಳು ಬರ್ತಾರೆ. ಆ ಬಡ ರೋಗಿಗಳಿಗೆ ಒಂದು ಸೂಕ್ತವಾದಂತ ಚಿಕಿತ್ಸೆ ಕೊಟ್ಟು ಅವರ
ಅನಾರೋಗ್ಯವನ್ನು ಗುಣಮುಖಗೊಳಿಸುವಂತ ಜವಾಬ್ದಾರಿ ಒಂದು ಸರ್ಕಾರಿ ವೈದ್ಯರ ಮೇಲೆ ಇರುತ್ತೆ. ಆದ್ರೆ ಈ ಆಸ್ಪತ್ರೆಯಲ್ಲಿ ಇಬ್ಬರು ಮಹಿಳಾ ವೈದ್ಯಾಧಿಕಾರಿಗಳ ಮಧ್ಯೆ ಇದ್ದಂತ ಪ್ರತಿಷ್ಠೆ ಏನಿದೆ, ಪ್ರತಿಷ್ಠೆಯ ಕಾರಣಕ್ಕಾಗಿ ರೋಗಿಗಳು ಪರದಾಡ್ತಾ ಇದ್ರು. ಕಳೆದ 1 ವರ್ಷಗಳಿಂದ ಇದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅವರಿಬ್ಬರಿಗೂ ಕೂಡ ಒಂದು ಅಮಾನತ್ ಮಾಡುವ ಮೂಲಕ ಯಾರೇ ಒಂದು ಕರ್ತವ್ಯ ಲೋಪ ಎಸಗಿದರೆ, ಜೊತೆಗೆ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ, ಅಂತವ್ರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ. ಮೇಲಾಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ವರದಿ ಮಾಡಿದ್ರಿಂದ ಈಗ ಅವರಿಬ್ಬರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಕೆಲವು ದಿನಗಳಿಂದ ಸುಮಾರು ಅಹಿತಕರ ಘಟನೆಗಳು ವರದಿಯಾಗಿದ್ದು, ಆ ಪ್ರಯುಕ್ತ ಇದು ನಮ್ಮ ಹಿರಿಯ ಅಧಿಕಾರಿಗಳಿಗೂ ಹಾಗೂ ನಮ್ಮ ಆರೋಗ್ಯ ಮಂತ್ರಿಗಳಿಗೂ ಈ ಮಾಹಿತಿ ಹೋಗೋದ್ರಿಂದ ಅಲ್ಲಿರುವಂಥ ಇಬ್ಬರು ಗೈನಕಾಲಜಿಸ್ಟನ್ನು ಅಮಾನತು ಮಾಡಿದ್ದಾರೆ ಸರ್ಕಾರದಿಂದ ಅಮಾನತು ಮಾಡಿದ್ದರಿಂದ ಈಗ ನಾವು ಬೇರೆ ಒಂದು ಕಾರ್ಯವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಜನರಿಗೆ, ನಮ್ಮ ಚಿಕ್ಕೋಡಿ ಭಾಗದ ಜನರಿಗೆ ಅಗತ್ಯ ಸೇವೆಗಳನ್ನು ನೀಡಿಸೋಕೆ ತಾತ್ಕಾಲಿಕವಾಗಿ ನಾವು ಕಾರ್ಯವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಅಂದರೆ ಈ ಸದ್ಯದಲ್ಲಿ ತಾತ್ಕಾಲಿಕವಾಗಿ ನಾವು ಬೇರೆ ಕಡೆಯಿಂದ ಡೆಪ್ಯುಟೇಷನ್ ಅಂತ ಮಾಡಿಕೊಂಡು ಕಾರ್ಯವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇದನ್ನು ಒಂದು ಇಲ್ಲಿ ಸೋಷಿಯಲ್ ಮೀಡಿಯಾದಾಗ ಹಿಡ್ಕೊಂಡು ಎಲ್ಲ ಕಡೆಗೂ ನಾವು ಪ್ರಚಾರ ಮಾಡ್ತಾಯಿದ್ವಿ. ಯಾರಾದರೂ ಈಗ ಇಚ್ಛೆ ಉಳ್ಳಂಥ ತಜ್ಞ ವೈದ್ಯರು ಅಂದರೆ OBG ತಜ್ಞ ವೈದ್ಯರು ಮತ್ತು ಅನಸ್ತೇಷಿಯಾ, ಪೀಡಿಯಾಟ್ರಿಷಿಯನ್ ಯಾರೇ ಇದ್ದರೂ ಕೂಡ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಇಮಿಡಿಯೇಟಾಗಿ ನಾವು ಒಂದು ಆದೇಶ ಕೊಡ್ತೀವಿ. ಕಾಂಟ್ರಾಕ್ಟ್ ಬೇಸ್ ಮೇಲೆ 1,40,000 ಸಂಬಳದ ಮೇಲೆ ನಾವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ನಾವು ಅದರ ಮುಖಾಂತರ ಕೊಡೋಗ್ತೀವಿ ಅಂತ ತಮ್ಮ ಮೂಲಕ ನಾನು ವಿನಂತಿನೂ ಮಾಡ್ಕೊತಾ ಇದ್ದೀನಿ. ಇಚ್ಛೆಯುಳ್ಳವರು ಅರ್ಜಿ ಸಲ್ಲಿಸ್ಬೋದು. ಕೆಲವು ದಿನಗಳಿಂದ ಸುಮಾರು ಅಹಿತಕರ ಘಟನೆಗಳು ವರದಿಯಾಗಿದ್ದು, ಆ ಪ್ರಯುಕ್ತ ಇದು ನಮ್ಮ ಹಿರಿಯ ಅಧಿಕಾರಿಗಳಿಗೂ ಹಾಗೂ